ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪೂಲೂರ್ ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋದಲ್ಲಿ ಮುಂದುವರೋಣ. ಅಂದರೆ ಭಾರತ ಜಪಾನ್ ಒಪ್ಪಂದ, ವಾಟರ್ ವೀಕ್ 2026, ನೀರಿನ ಸಮಸ್ಯೆ ಮತ್ತು ದೆಹಲಿ ವಿದ್ಯುತ್ ಕಟ್ ಮತ್ತು ಚಿನ್ನದ ಬೆಲೆ ಇಳಿಕೆ, ಮಿಡಲ್ ಈಸ್ಟ್ ಕ್ರೂಡ್ ಆಯಿಲ್ ಏರಿಕೆ, ಅಮೆರಿಕ ಇರಾನ್ ಮುಖಾಮುಖಿ. ಇದು ದೇಶದಲ್ಲಿ ಆಗುವ ಪ್ರಮುಖ ಇಂದು ಅಪ್ಡೇಟ್ಸ್ಗಳಿಗಾಗಿ ಬನ್ನಿ ಫುಲ್ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡುತ್ತೇನೆ. ಬನ್ನಿ ನೋಡೋಣ. ಭಾರತ ಜಪಾನ್ ಎಐ ಒಪ್ಪಂದ ಸಹಕಾರ. ಇದು ಭಾರತ ಮತ್ತು ಜಪಾನ್ ಕೃತಕ ಬುದ್ಧಿಮತ್ತೆ ಎಐ ಕ್ಷೇತ್ರದಲ್ಲಿ ಕೈ ಜೋಡಿಸಿರುವ ಮುಂಬೈನಲ್ಲಿ ಇತ್ತೀಚಿನ ನಡೆದ ಭಾರತ ಜಪಾನ್ ಎಐ ಸ್ಟ್ರಾಟಜಿಕ್ ಡೈಲಾಗ್ನಲ್ಲಿ ಎರಡು ದೇಶಗಳು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಎಐ ಪರಿಹಾರವನ್ನು ಅಭಿವೃದ್ಧಿಪಡಿಸಲು ಮತ್ತು ನುರಿತ ಉದ್ಯೋಗಿಗಳ ವಿನಿಮಯಕ್ಕೆ ಒಪ್ಪಂದ ಮಾಡಿಕೊಂಡಿವೆ. ಇದು ತಂತ್ರಜ್ಞಾನ ಮತ್ತು ಲೋಕದಲ್ಲಿ ಭಾರತದ ಶಕ್ತಿ ಹೆಚ್ಚಿಸಲಿದೆ. ಭಾರತದಲ್ಲಿ ವಾಟರ್ ವೀಕ್ 2026 ಘೋಷಣೆ. ದೇಶಾದ್ಯಂತ ಜಲ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಕೇಂದ್ರ ಸರ್ಕಾರವು ಭಾರತ ಜಲ ಸಂವಾಹ 2026 ಇಂಡಿಯನ್ ವಾಟರ್ ವೀಕ್ ಘೋಷಿಸಿದೆ. ನೀರಿನ ಬಳಕೆ ಮತ್ತು ಮಳೆ ನೀರು ಕೊಯ್ಲಿ ಕುರಿತು ಈ ವಾರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಡೆಯಲಿವೆ ಎಂದು ಹೇಳಲಿದೆ. ದೆಹಲಿ ವಿದ್ಯುತ್ ಕಡಿತ ಎಚ್ಚರಿಕೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಉತ್ತರ ಮತ್ತು ವಾಯು ಭಾಗಗಳಲ್ಲಿ ಇದು ಏಪ್ರಿಲ್ 24 ನಿಗದಿತ ವಿದ್ಯುತ್ ಕಡಿತ. ದೆಹಲಿಯಲ್ಲಿ ಬೆಳಗ್ಗೆ 6ರಿಂದ ಮಧ್ಯಾಹ್ನ 3ರವರೆಗೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಣಾ ಹಿನ್ನೆಲೆಯಲ್ಲಿ ಪವರ್ ಕಟ್ ಇರಲಿದೆ. ಜನರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಚಿನ್ನದ ಬೆಲೆ ಇಳಿಕೆ. ಕಳೆದ ಹಲವು ದಿನಗಳಿಂದ ಗಗನಕ್ಕೇರಿದ್ದ ಚಿನ್ನದ ಬೆಲೆ ಇಂದು ಕೊಂಚ ಇಳಿಕೆಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬದಲಾವಣೆ ಮತ್ತು ಅಮೆರಿಕ ಇರಾನ್ ನಡುವೆ ತಾತ್ಕಾಲಿಕ ಕದನ ವಿರಾಮದ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಚಿನ್ನದ ಮೇಲಿನ ಅವಲಂಬನೆಯನ್ನು ಕಡಿತ ಮಾಡಿದ್ದು, ಇದರಿಂದ ಬೆಲೆ ತಗ್ಗಿದೆ. ಮಿಡಲ್ ಈಸ್ಟ್ನಲ್ಲಿ ಗಂಭೀರ ಪರಿಸ್ಥಿತಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ಇನ್ನೂ ಆಂತರಿಕವಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಹಾರ್ಮೋಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದು, ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಕದನ ವಿರಾಮ ವಿಸ್ತರಣೆಗೆ ಪ್ರಯತ್ನಿಸುತ್ತಿದ್ದರೂ ಪರಿಸ್ಥಿತಿ ಉದ್ವಿಗ್ನತೆಗೊಂಡಿದೆ. ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಬೆಲೆ ಏರಿಕೆ $110 ಹತ್ತಿರ. ಯುದ್ಧದ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಬೆಲೆ ಬ್ಯಾರೆಲ್ಗೆ ಸುಮಾರು $110 ಏರಿಕೆಯಾಗಿದೆ ತಲುಪಿದೆ. ಇದು ಮುಂಬರುವ ದಿನಗಳಲ್ಲಿ ಭಾರತದ ಪೆಟ್ರೋಲ್ ಮೇಲೆ ಮತ್ತು ಡೀಸೆಲ್ ಬೆಲೆಗಳ ಮೇಲೆ ಪರಿಣಾಮ ಬೀರಬಹುದು. ಇದು ಪ್ರೈಸ್ ಹೆಚ್ಚು ಕಮ್ಮಿ ಆಗಬಹುದು ಎಂಬ ವರದಿ ಬಂದಿದೆ. ಅಮೆರಿಕ ಇರಾನ್ ಸಂಘರ್ಷ ಹೆಚ್ಚಳ. ಇರಾನಿನ ಕ್ರಾಂತಿಕಾರಿ ಪಡೆಗಳ ಹಡಗುಗಳು ವಶಪಡಿಸಿಕೊಂಡಿವೆ ಮತ್ತು ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಅಮೆರಿಕ ತನ್ನ 3ನೇ ವಿಮಾನವಾಹಿನಿ ನೌಕೆಯನ್ನು ಪಶ್ಚಿಮ ಏಷ್ಯಾಕ್ಕೆ ಕಳಿಸಿದೆ. ಎರಡೂ ದೇಶಗಳ ಶೀತಲ ಸಮರ ಮುಂದುವರೆದಿದ್ದು, ಜಾಗತಿಕ ಇಂಧನ ಭದ್ರತೆಗೆ ಸಂಚಕಾರ ತಂದಿದೆ ಎಂದು ಹೇಳಬಹುದು. ಪಾಕಿಸ್ತಾನ ಯುಎನ್ಗೆ ದೂರು. ಅಂದರೆ ಪಾಕಿಸ್ತಾನವು ಜಮ್ಮು ಮತ್ತು ಕಾಶ್ಮೀರ ವಿಚಾರಕ್ಕೆ ಸಂಬಂಧಿಸಿದ ವಿಶ್ವಸಂಸ್ಥೆಯ ಯುಎನ್ ಮತ್ತೊಮ್ಮೆ ದೂರು ನೀಡಿದೆ. ಭಾರತ ಆಂತರಿಕ ವಿಚಾರಗಳ ಹಸ್ತಕ್ಷೇಪ ಮಾಡಲು ಪ್ರಯತ್ನಿಸುತ್ತಿರುವ ಪಾಕಿಸ್ತಾನ ಈ ಕ್ರಮವನ್ನು ಭಾರತ ತೀವ್ರವಾಗಿ ಖಂಡಿಸಿದೆ ಎಂದು ಹೇಳಿದೆ. ಇರಾನ್ ಡ್ರೋನ್ ದಾಳಿ ಪ್ರಯತ್ನ. ಇರಾನ್ ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ವಾಯು ರಕ್ಷಣಾ ಸಂಸ್ಥೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಸಕ್ರಿಯಗೊಂಡಿದ್ದು, ಶತ್ರು ಡ್ರೋನ್ಗಳು ದಾಳಿಯನ್ನು ಯಶಸ್ವಿಯಾಗಿ ತಡೆಹಾಕಿದೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಐಪಿಎಲ್ನಲ್ಲಿ ಆಟಗಾರರ ಗಾಯದ ಸಮಸ್ಯೆ. ಐಪಿಎಲ್ 2026 ನಿರ್ಣಾಯಕ ಹಂತದಲ್ಲಿ ಹಲವು ಪ್ರಮುಖ ಆಟಗಾರರು ಗಾಯಗೊಂಡಿದ್ದು ಹೊರಬಂದಿದ್ದಾರೆ. ಇದು ತಂಡಗಳ ರಣತಂತ್ರದ ಮೇಲೆ ದೊಡ್ಡ ಪರಿಣಾಮ ಬೀರಿದ್ದು, ಪಾಯಿಂಟ್ಸ್ ಟೇಬಲ್ನಲ್ಲಿ ಬದಲಾವಣೆ ನಿರೀಕ್ಷೆಗಳನ್ನು ನೀವು ನೋಡಬಹುದು. ಬನ್ನಿ ಫ್ರೆಂಡ್ಸ್, ನನ್ನ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ನಮ್ಮ ವಿಡಿಯೋ ಹೇಗಿದೆ ಎಂದು ನೀವು ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ದರೆ ಫಾಲೋ ಮಾಡಿ. ನಿಮ್ಮ ಸಹಾಯವೇ ನನಗೆ ದೊಡ್ಡ ಬೆಂಬಲ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕೊನೆಗೊಳಿಸುತ್ತೇನೆ. ನಮಸ್ಕಾರ.